ದಿನದ ದೇವರ ವಾಕ್ಯ ಲೂಕ 6:21. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಪ್ರಿಯ ದೇವಜನರೇ, ನಿಮ್ಮ ಹೃದಯವು ತುಂಬ ವೇದನೆಯಿಂದ ತುಂಬಿದೆಯಾ? ಯಾರಿಗೂ ತಿಳಿಯದ ಹಾಗೆ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಅಳಬೇಡಿ. ದೇವರು ಈ ದಿನ ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ? ಈಗ ನೀವು ಅಳುವವರೇ, ನೀವು ನಗುವ ಹಾಗೆ ನಾನು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಶಕ್ತ ದೇವರಾಗಿದ್ದೇನೆ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮ ಕಣ್ಣೀರು ಒರೆಸಲು ನಿಮ್ಮ ಹತ್ತಿರದಲ್ಲೇ ಬಂದಿದ್ದಾರೆ. ನೀವು ಆತನನ್ನು ದೃಷ್ಟಿಸಿ. ನಿಮ್ಮನ್ನು ಬಾಧಿಸುತ್ತಿರುವ ಶತ್ರುಗಳಿಗಾಗಿ ಕಣ್ಣೀರು ಸುರಿಸುತ್ತಾ ಇರಬಹುದು. ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಅನಾರೋಗ್ಯದಿಂದ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಈ ರೋಗವು ನನ್ನನ್ನು ಎಷ್ಟು ಪೀಡಿಸುತ್ತಾ ಇದೆ ಎಂಬುದಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಈ ರೋಗದಿಂದ ನನಗೆ ಆಗುತ್ತಿರುವ ವೇದನೆ ತುಂಬ ಆಗಿದೆ ಎಂಬುದಾಗಿ ರಾತ್ರಿ ಎಲ್ಲ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಯಾರು ನನ್ನನ್ನು ಸರಿಯಾಗಿ ಲಕ್ಷಿಸುತ್ತಿಲ್ಲ, ಯಾರು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂಬುದಾಗಿ ಕಣ್ಣೀರು ಸುರಿಸುತ್ತಿದ್ದೀರಾ? ಅಳಬೇಡಿ. ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ಆತನು ನಿಮಗೆ ಹರ್ಷವಸ್ತ್ರವನ್ನು ಒದಗಿಸುವ ದೇವರಾಗಿದ್ದಾನೆ. ದೇವರು ಮುರಿದ ಮನಸ್ಸುಳ್ಳವರನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆತನು ನಿಮ್ಮನ್ನು ಸಂತೈಸಿ, ನಿಮ್ಮನ್ನು ಎಲ್ಲರೂ ತಿರಸ್ಕರಿಸಲ್ಪಟ್ಟಿರುವ ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮನ್ನು ಬಲಪಡಿಸುವ ದೇವರು ನಿಮಗಿದ್ದಾರೆ. ನೀವು ಆತನನ್ನು ದೃಷ್ಟಿಸಿ. ಲೋಕವು ನಿಮ್ಮನ್ನು ತಿರಸ್ಕರಿಸಿದೆಯಾ? ಲೋಕವು ನಿಮ್ಮನ್ನು ಪ್ರೀತಿಸುತ್ತಿಲ್ಲವೇ? ದೇವರು ಮುರಿದ ಮನಸ್ಸುಳ್ಳವರನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಆತನು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗೆ ಹರ್ಷವಸ್ತ್ರವನ್ನು ಒದಗಿಸುವ ದೇವರಾಗಿದ್ದಾರೆ. ಇಂತಹ ದೇವರು ನಿಮಗಿರುವಾಗ ನೀವು ಏಕೆ ಕಣ್ಣೀರು ಸುರಿಸುತ್ತಾ ಇದ್ದೀರಿ? ಯಾರು ನಿಮ್ಮನ್ನು ಲಕ್ಷಿಸುತ್ತಾ ಇಲ್ಲ, ಯಾರು ನಿಮ್ಮನ್ನು ಪ್ರೀತಿಸುತ್ತಾ ಇಲ್ಲ, ನೀವು ತಿರಸ್ಕರಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ ಕುಂದಿ ಹೋಗಿದ್ದೀರಾ? ಅಳಬೇಡಿ. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನು ನಿಮ್ಮನ್ನು ಅಪ್ಪಿಕೊಂಡು ನಿಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ಲೋಕವು ಮಾರ್ಪಡುವಂಥದ್ದಾಗಿದೆ, ಆದರೆ ನಮ್ಮ ದೇವರು ಎಂದಿಗೂ ಬದಲಾಗದ ದೇವರು ನಮ್ಮ ದೇವರಾಗಿದ್ದಾರಲ್ಲವೇ? ನೀವು ದೇವರನ್ನು ದೃಷ್ಟಿಸಿ. ಬೆಳಗಿನ ಜಾವದಲ್ಲಿ ದೇವರು ನಿಮ್ಮ ಕಣ್ಣೀರು ಒರೆಸಲು ನಿಮ್ಮ ಹತ್ತಿರದಲ್ಲೇ ಇದ್ದಾನೆ. ಆತನು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರತಿಯೊಂದೊಂದು ಅಪಜಯದಲ್ಲಿ, ನಿಮ್ಮ ಪ್ರತಿಯೊಂದು ಕುಟುಂಬದ ಸಮಸ್ಯೆಗಳಲ್ಲಿ, ನಿಮ್ಮ ಪ್ರತಿಯೊಂದು ಅನಾರೋಗ್ಯದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಸಾಲದಲ್ಲಿ ಆತನು ನಿಮ್ಮನ್ನು ಜೊತೆಯಾಗಿದ್ದುಕೊಂಡು ಬಲಪಡಿಸಿ ನಿಮ್ಮ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರು ನಿಮ್ಮಲ್ಲಿದ್ದಾರೆ. ಈ ಅದ್ಭುತಗಳು ಈ ದಿನದಿಂದ ನಿಮ್ಮ ಜೀವಿತದಲ್ಲಿ ನೆರವೇರುತ್ತವೆ. ನೀವು ಈ ವಾಗ್ದಾನವನ್ನು ನಂಬಿ ಹಾಗಿದ್ದರೆ, ಈ ವಾಗ್ದಾನವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಮುರಿದವರಾಗಿ ಸ್ವಾಮಿ ಕರ್ತನೆ, ತಿರಸ್ಕರಿಸಲ್ಪಟ್ಟವರಾಗಿ ಅಪ್ಪ, ಎಲ್ಲ ಅನಾರೋಗ್ಯದ ನೋವಿನಿಂದ ಅಪ್ಪ ಕರ್ತನೆ, ಶತ್ರುಗಳು ಬಾಧಿಸುತ್ತಿರುವ ವೇದನೆಯಿಂದ ಅಪ್ಪ ಕರ್ತನೆ, ಅಪ್ಪ, ನಾನಾ ವಿಧವಾಗಿ ಪೀಡಿಸುತ್ತಿರುವಂಥಪ್ಪ ಸೈತಾನನ ಅಪಜಯದ ಮಾತುಗಳಿಂದ ಸ್ವಾಮಿ, ಯಾರ್ಯಾರು ಅಪ್ಪ ಕರ್ತನೆ ಕಣ್ಣೀರಿನಿಂದ ಅಪ್ಪ ಕರ್ತನೆ ರಾಜ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದಾರೋ ಅಪ್ಪ, ಅಂಥ ನಿನ್ನ ಮಕ್ಕಳ ಕಣ್ಣೀರನ್ನು ನೀವು ಒರೆಸ್ರಿ ಸ್ವಾಮಿ. ಅವರನ್ನು ಬಲಪಡಿಸೋ ತಂದೆ ಅಪ್ಪ, ನೀನೇ ಅವರನ್ನು ಆಧರಿಸಿ ಸಂತೈಸು ಸ್ವಾಮಿ. ಸಂತೈಸುವ ತಾಯಿ ನೀನಾಗಿದ್ದುಕೊಂಡು ರಾಜ ನಿನ್ನ ಮಕ್ಕಳ ಕಣ್ಣೀರನ್ನು ಸ್ವಾಮಿ ಹರ್ಷವಸ್ತ್ರವನ್ನಾಗಿ ಮಾರ್ಪಡಿಸು ನನ್ನ ರಾಜನೇ. ಅಪ್ಪ, ಅವರು ಸ್ವಾಮಿ ಕರ್ತನೆ ಇನ್ನು ಎಂದಿಗೂ ಅಳುವುದು ಬೇಡ ಅಪ್ಪ ಕರ್ತನೆ. ಈಗ ಅಳುವವರು ನೀವು ನಗುತ್ತಾ ಇರುವಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳೋ ಹಾಗೆ ಈ ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಬೇಕು ಸ್ವಾಮಿ ಕರ್ತನೆ. ನಿನ್ನ ಮಕ್ಕಳು ಯಾವಾಗಲೂ ನಿನ್ನಲ್ಲಿ ಸಂತೋಷವುಳ್ಳವರ ಹಾಗೆ ಸ್ವಾಮಿ ಪರಿಸ್ಥಿತಿಗಳನ್ನು ನೀನು ಮಾರ್ಪಡಿಸು ರಾಜ. ಹಾಗೆ ಮಾಡುವ ನನ್ನ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.